ಬೆಳ್ಳಂಬೆಳಗ್ಗೆ ಶಾಸಕ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಇವತ್ತು ಬೆಳ್ಳಂಬೆಳಗ್ಗೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಸಿಬ್ಬಂದಿ ದಾಳಿಯನ್ನು ನಡೆಸಿದ್ದಾರೆ. ಬೆಂಗಳೂರು, ಗೋವಾ, ಚಿತ್ರದುರ್ಗ ಸೇರಿದಂತೆ ಬರೋಬ್ಬರಿ 16 ಕಡೆಗಳಲ್ಲಿ ದಾಳಿಯನ್ನು ನಡೆಸಿದ್ದಾರೆ. ಅಕ್ರಮ ಆಸ್ತಿ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಚಳ್ಳಕೆರೆ ನಗರದಲ್ಲಿ ಇರುವಂಥ ವೀರೇಂದ್ರ ಪಪ್ಪಿ ಅವರ ಮನೆ ಮೇಲೆ ದಾಳಿಯಾಗಿದೆ. ಪಪ್ಪಿ ಅಣ್ಣ ಕೆಸಿ ನಾಗರಾಜ್, ಕೆಸಿ ಸ್ವಾಮಿ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಮಾಡಿದ್ದಾರೆ. PMLA ಆಕ್ಟ್ ಅಡಿಯಲ್ಲಿ ECIR ದಾಖಲಾಗಿತ್ತು. ದಾಖಲೆಯನ್ನ ಪರಿಶೀಲನೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಬರೋಬ್ಬರಿ 16 ಕಡೆಗಳಲ್ಲಿ ವೀರೇಂದ್ರ ಪಪ್ಪಿ ಅವ್ರಿಗೆ ಸೇರಿದಂಥ ಆಸ್ತಿಗಳ ಮೇಲೆ, ಮನೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೆದಿದೆ. ಚಳ್ಳಕೆರೆಯಲ್ಲಿ ಇರುವಂಥ ವೀರೇಂದ್ರ ಪಪ್ಪಿ ಅವರ ನಿವಾಸದ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕೇವಲ ವೀರೇಂದ್ರ ಪಪ್ಪಿ ಮಾತ್ರನೇ ಅಲ್ಲ, ಅವರ ಸಹೋದರರಾದಂಥ ಕೆಸಿ ನಾಗರಾಜ್ ಅವರ ಮನೆ ಮೇಲೂ ಕೂಡ ಈಗ ದಾಳಿಯನ್ನು ನಡೆಸಿದ್ದಾರೆ. ದಾಖಲೆಯನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ನೇರವಾಗಿ ಏನು ವೀರೇಂದ್ರ ಪಪ್ಪಿ ಅವ್ರಿಗೆ ಬೆಂಗಳೂರಿನಲ್ಲಿ ಇರುವಂಥ ಸಹಕಾರ ನಗರದ ನಿವಾಸ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದಲ್ಲಿ ಇರುವಂಥ ನಿವಾಸ, ಗೋವಾದಲ್ಲಿ ಇರುವಂಥ ಅವರ ಕಚೇರಿ ಸೇರಿದಂತೆ ಬರೋಬ್ಬರಿ 16 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಬೆಂಗಳೂರಿನ ಸಹಕಾರ ನಗರದಲ್ಲಿ ಅವ್ರದ್ದೊಂದು ನಿವಾಸ ಇದೆ, ಅಲ್ಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ಈಗಾಗಲೇ ಮಾಡಿದ್ದಾರೆ. ಅಕ್ರಮ ಆಸ್ತಿ ತೆರಿಗೆ ವಂಚನೆ ಹಿನ್ನೆಲೆಯಲ್ಲಿ ಈ ದಾಳಿ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ವ್ಯಾಪಕವಾದಂಥ ಆಸ್ತಿಯನ್ನು ಹೊಂದಿದ್ದಾರೆ ವೀರೇಂದ್ರ ಪಪ್ಪಿ ಅವರು, ಹಾಲಿ ಶಾಸಕರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ನ ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸ ಕಚೇರಿಗಳ ಮೇಲೆ ದಾಳಿ ಆಗಿದೆ. ದಾಳಿಯ ಹಿನ್ನೆಲೆಯನ್ನ ವಿವರಣೆ ನೀಡೋದಾದ್ರೆ ಶಿವಕುಮಾರ್. ಮಧುಸೂದನ್, ಚಿತ್ರದುರ್ಗ ಕಾಂಗ್ರೆಸ್ MLA ಕೆಸಿ ವೀರೇಂದ್ರ ಪಪ್ಪಿ ಅವರ ಮೇಲೆ ಇವತ್ತು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರು, ಚಳ್ಳಕೆರೆ, ಚಿತ್ರದುರ್ಗ ಸೇರಿದಂತೆ ಹಾಗೂ ಗೋವಾದ 16 ಕಡೆಗಳಲ್ಲಿ ದಾಳಿಯನ್ನ ಮಾಡಿರುವಂತದ್ದು. ಬೆಂಗಳೂರಿನ ವಸಂತ ನಗರದ ಪ್ರೆಸ್ಟೀಜ್ ಎಡ್ವರ್ಡಿಯನ್ ಅಪಾರ್ಟ್ಮೆಂಟ್ ಕೂಡ ಬೆಳಗ್ಗೆ 5:30 ಸುಮಾರಿಗೆ 2 ಇನೋವಾ ಕಾರ್ಗಳಲ್ಲಿ ಬಂದಂತ ಸುಮಾರು 10 ಮಂದಿ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿರುವಂತದ್ದು. ಈ ಅಪಾರ್ಟ್ಮೆಂಟ್ನ 7ನೇ ಫ್ಲೋರ್ನಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅವರಿಗೆ ಸೇರಿದಂತ ಅಪಾರ್ಟ್ಮೆಂಟ್ ಇದೆ. ಆದರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಶಾಸಕ ವೀರೇಂದ್ರ ಪಪ್ಪಿ ಅವರು ಅಪಾರ್ಟ್ಮೆಂಟ್ನಲ್ಲಿ ಇರಲಿಲ್ಲ ಅನ್ನೋ ಮಾಹಿತಿ ಬರ್ತಿರುವಂತದ್ದು. ಪ್ರಮುಖವಾಗಿ ಬೆಂಗಳೂರು, ಚಳ್ಳಕೆರೆಯ ಅವರ ಸಹೋದರರ ಮನೆ ಹಾಗೂ ಚಿತ್ರದುರ್ಗದ ಅವರ ನಿವಾಸ ಹಾಗೂ ಗೋವಾದಲ್ಲಿ ಅವರಿಗೆ ಸಂಬಂಧಪಟ್ಟಂತ ಕಚೇರಿಗಳ ಮೇಲೆ ಇಡಿ ಅಧಿಕಾರಿಗಳು ಒಂದು ದಾಳಿಯನ್ನ ಮಾಡಿರುವಂತದ್ದು. ಆದ್ರೆ ದಾಳಿ ಮಾಡಿದಂತ ಸಂದರ್ಭದಲ್ಲಿ ಬೆಂಗಳೂರು ಆಗಿರ್ಬೋದು, ಚಳ್ಳಕೆರೆ, ಚಿತ್ರದುರ್ಗ ಎಲ್ಲೂ ಕೂಡ ವೀರೇಂದ್ರ ಪಪ್ಪಿ ಅವರು ದಾಳಿ ಆದಂತ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳಿಗೆ ಗೊತ್ತಿಲ್ಲ. ಅವರು ಹೊರ ರಾಜ್ಯ ಅಥವಾ ಹೊರ ದೇಶಕ್ಕೆ ಹೋಗಿರುವಂತ ಮಾಹಿತಿ ಸದ್ಯಕ್ಕೆ ಬರ್ತಿರುವಂತದ್ದು. ಪ್ರಮುಖವಾಗಿ ಶಾಸಕ ವೀರೇಂದ್ರ ಪಪ್ಪಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಇಡಿ ಅಧಿಕಾರಿಗಳು ಕಾರಣವನ್ನು ನೋಡ್ತಾ ಹೋದಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಆನ್ಲೈನ್ ಗೇಮಿಂಗ್ ಆಪ್ಗಳಿಗೆ ಅಕ್ರಮವಾಗಿ ಶಾಸಕ ವೀರೇಂದ್ರ ಪಪ್ಪಿ ಒಡೆತನದ ಕಂಪನಿಗಳಿಂದ ಹಣ ವರ್ಗಾವಣೆ ಆಗಿರುವಂತಹ ಆರೋಪ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿರೋದರ ಸಂಬಂಧಪಟ್ಟಂತೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಅಂದ್ರೆ PMLA ಕಾಯ್ದೆ ಅಡಿಯಲ್ಲಿ ಗೋವಾದಲ್ಲಿ 2 ಪ್ರತ್ಯೇಕ ಪ್ರಕರಣಗಳನ್ನ ಇಡಿ ಅಧಿಕಾರಿಗಳು ದಾಖಲು ಮಾಡುವಂತಹ ಕೆಲಸವನ್ನು ಮಾಡಿರ್ತಾರೆ. ಅದೇ PMLA ಮೇಲೆ ದಾಖಲಾದಂತಹ 2 ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ವೀರೇಂದ್ರ ಪಪ್ಪಿ ಅವರಿಗೆ ಸಂಬಂಧಪಟ್ಟಂತಹ ಮನೆ, ಕಚೇರಿ, ಫ್ಲಾಟ್ ಹಾಗೂ ಸೇರಿದಂತೆ ಒಟ್ಟು 16 ಕಡೆಗಳಲ್ಲಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿರುವಂತದ್ದು. ಮಧುಸೂದನ್. ಶಿವಕುಮಾರ್, ಇನ್ನು ನೇರವಾಗಿ ಈಗಾಗಲೇ ನೀವು ಉಲ್ಲೇಖ ಮಾಡ್ತಾ ಇದ್ರಿ ಚಿತ್ರದುರ್ಗ, ಬೆಂಗಳೂರು, ಚಳ್ಳಕೆರೆ, ಗೋವಾ ಅಂತ ಕಚೇರಿಗಳ ಮೇಲೂ ದಾಳಿ ಆಗಿದೆಯಾ? ಈ ದಾಳಿಯ ವೇಳೆ ಈಗಾಗಲೇ ಏನಾದರೂ ಒಂದಷ್ಟು ಕಾಗದ ಪತ್ರಗಳಾಗಿರಬಹುದು ಅಥವಾ ಆಸ್ತಿ ಪಾಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣ ಆಗಿರಬಹುದು, ಏನಾದರೂ ಸಿಕ್ಕಿರುವಂತಹ ಸಾಧ್ಯತೆ ಇದೆ ಅಂತ ಅನ್ಸುತ್ತಾ, ಹೇಗೆ? ಮಧುಸೂದನ್, ಬೆಳಿಗ್ಗೆ 5:30 ಸುಮಾರಿಗೆ ಏಕಕಾಲದಲ್ಲಿ 16 ಕಡೆಗಳಲ್ಲಿ ಸುಮಾರು 150ಕ್ಕೂ ಹೆಚ್ಚು ಮಂದಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರುವಂತದ್ದು. ಇಡಿ ಅಧಿಕಾರಿಗಳು ಪ್ರಮುಖವಾಗಿ ದೆಹಲಿಯಿಂದ ಬಂದಂತ ಇಡಿ ಅಧಿಕಾರಿಗಳ ತಂಡ ದಾಳಿಯನ್ನ ಮಾಡಿದ್ದಾರೆ. ಬೆಂಗಳೂರಿನ ಕುಮಾರಕೃಪಾ ಗೆಸ್ಟ್ ಹೌಸ್ ಏನಿದೆ, ಇಲ್ಲಿ ರೂಮ್ ಅನ್ನ ಮಾಡಿಕೊಂಡು ಯಾರಿಗೂ ಕೂಡ ಮಾಹಿತಿಯನ್ನು ಕೊಡುತ್ತೆ. ಜೊತೆಗೆ ಸ್ಥಳೀಯ ಇಲ್ಲಿ ಬರುವಂತಹ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ. ಯಾಕಂದ್ರೆ ಕೇಂದ್ರೀಯ ತನಿಖಾ ಸಂಸ್ಥೆಗಳು ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸರಿಗೆ ಆಗ್ಬೋದು ಯಾರಿಗೂ ಕೂಡ ಮಾಹಿತಿಯನ್ನು ಕೊಡೋದಿಲ್ಲ. ದಾಳಿ ಆದಂತ ನಂತರದಲ್ಲಿ ಅವರಿಗೆ ಭದ್ರತೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ಸ್ಥಳೀಯ
ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟು ಭದ್ರತೆಗೆ ನಿಯೋಜನೆ ಮಾಡ್ಕೊಳ್ತಾರೆ. ಆದ್ರೆ ಕಳೆದ 4 ತಾಸುಗಳಿಂದ ಬೆಳಿಗ್ಗೆ 5:30 ಸುಮಾರಿನಿಂದ ಬೆಂಗಳೂರಿನ ವಸಂತ ನಗರ, ಸಹಕಾರ ನಗರದ ಫ್ಲಾಟ್ ಹಾಗೂ ನಿವಾಸ ಹಾಗೂ ಚಳ್ಳಕೆರೆಯಲ್ಲಿರುವಂತಹ ಅವರ ಸಹೋದರ ನಿವಾಸ, ಚಿತ್ರದುರ್ಗದಲ್ಲಿರುವಂತಹ ಶಾಸಕ ವೀರೇಂದ್ರ ಪಪ್ಪಿ ಅವರ ನಿವಾಸ, ಜೊತೆಗೆ ಗೋವಾದಲ್ಲಿ ಅವರ ಒಡೆತನಕ್ಕೆ ಸೇರಿದಂತಹ ಕೆಲವೊಂದಷ್ಟು ಕಂಪನಿಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ತಪಾಸಣೆಯನ್ನ ಮಾಡ್ತಿದ್ದಾರೆ. ಆದ್ರೆ ಪ್ರಮುಖವಾಗಿ ಗಮನಿಸಬೇಕಾದಂತಹ ಅಂಶ, ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ವೀರೇಂದ್ರ ಪಪ್ಪಿ ಅವರು ಎಲ್ಲೂ ಮನೆಯಲ್ಲಿರೋದಿಲ್ಲ, ಕಚೇರಿಯಲ್ಲಿರೋದಿಲ್ಲ, ಜೊತೆಗೆ ಅವರ ಫ್ಲಾಟ್ಗಳಲ್ಲೂ ಕೂಡ ಅವರು ಪತ್ತೆ ಆಗೋದಿಲ್ಲ. ಅವರ ಕುಟುಂಬಸ್ಥರನ್ನ ಹೇಳಿಕೆ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಅಂದ್ರೆ ಚಳ್ಳಕೆರೆಯಲ್ಲಿರುವಂತಹ ಅವರ ಸಹೋದರರ ನಿವಾಸ ಇದೆ, ಅವರ ಕುಟುಂಬಸ್ಥರನ್ನ ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಮೊದಲಿಗೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಹ ಸಂದರ್ಭದಲ್ಲಿ ಮೊದಲಿಗೆ ಮನೆ ಹಾಗೂ ಫ್ಲಾಟ್ ಗಳನ್ನ ಶೋಧ ನಡೆಸುವಂತ ಕಾರ್ಯವನ್ನ ಮಾಡ್ತಾರೆ. ಅಂದ್ರೆ ಮನೆ ಆಗಿರ್ಬೋದು, ಫ್ಲಾಟ್ ಆಗಿರ್ಬೋದು, ಅವ್ರ ಕಚೇರಿ ಆಗಿರ್ಬೋದು, ಎಲ್ಲಾ ಕಡೆ ಇಂಚಿಂಚನ್ನು ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಸಿಕ್ಕಂತ ಪ್ರತಿಯೊಂದು ದಾಖಲಾತಿಗಳಾಗಿರ್ಬೋದು, ಪತ್ರಗಳಾಗಿರ್ಬೋದು, ಜೊತೆಗೆ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತ ಎಲ್ಲಾ ದಾಖಲೆಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಅಲ್ಲಿ ಸಿಕ್ಕಂತ ಮೊಬೈಲ್ಗಳಾಗಿರ್ಬೋದು, ಅವುಗಳನ್ನ ವಶಕ್ಕೆ ಪಡ್ಕೊಳ್ತಾರೆ, ಅವುಗಳನ್ನ ಪರಿಶೀಲನೆ ನಡೆಸುವಂತ ಕೆಲಸವನ್ನು ಮಾಡ್ತಾರೆ. ದಾಳಿಯಾದಂತ ಮೊದಲ 4-5 ತಾಸುಗಳ ಕಾಲ ಕೇವಲ ದಾಖಲಾತಿಗಳನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ ಅವ್ರ ಮೇಲೆ ದಾಖಲಾಗಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮರ್ಪಕವಾದಂತಹ ದಾಖಲೆಗಳು ಸಿಕ್ಕಂತ ಸಂದರ್ಭದಲ್ಲಿ ಅಲ್ಲಿ ಯಾರು ಇರ್ತಾರೆ ಮನೆಯಲ್ಲಿ, ಅಂದ್ರೆ ದಾಳಿಯಾದಂತಹ ಸಂದರ್ಭದಲ್ಲಿ ದಾಳಿಗೆ ಒಳಗಾದಂತಹ ವ್ಯಕ್ತಿ ಇರಬಹುದು, ಅವರ ಕುಟುಂಬಸ್ಥರಾಗಿರ್ಬೋದು, ಜೊತೆಗೆ ಸಿಬ್ಬಂದಿಗಳಿರ್ಬೋದು, ಅವರನ್ನ ಪ್ರಶ್ನೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ 16 ಕಡೆಗಳಲ್ಲಿ ಏಕಕಾಲಕ್ಕೆ ದಾಳಿಯನ್ನ ಮಾಡಿ ಶೋಧ ಕಾರ್ಯವನ್ನು ಮುಂದುವರಿಸಿದ್ದಾರೆ. ಆದ್ರೆ ದಾಳಿ ವೇಳೆ ಏನೆಲ್ಲ ಅಂಶಗಳು ಪತ್ತೆಯಾಗಿದೆ, ಜೊತೆಗೆ ಯಾವೆಲ್ಲ ದಾಖಲಾತಿಗಳು ಸಿಕ್ಕಿದೆ ಅನ್ನೋದು ಇನ್ನಷ್ಟೇ ಕಾದು ನೋಡಬೇಕಾಗುತ್ತೆ. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.